ಸ್ನೇಹಿತರೆ, ಇವತ್ತು ನಾನು ಗೋವಾದ ದಕ್ಷಿಣ ಭಾಗದಲ್ಲಿರುವಂತಹ ಓರಂ ಬೀಚಲ್ಲಿದ್ದೀನಿ. ಇದರಂಥ ಪ್ರೈವೇಟ್ ಬೀಚು ನನ್ನ ಪ್ರಕಾರ ಇಂಡಿಯಾದಲ್ಲೇ ಇಲ್ಲ ಅಂದ್ಕೊತೀನಿ. ಆ ಮಟ್ಟಕ್ಕಿದೆ. ಫ್ಯಾಮ್ಲಿಗಳಿಗಂತೂ ಹೇಳಿ ಮಾಡಿಸಿದಂಥ ಜಾಗ ನೋಡಿ. ನೀವು ಎಲ್ಲ ಫ್ಯಾಮ್ಲಿಗಳೇ ಇರೋದಿಲ್ಲ, ಹೆಚ್ಚಾಗಿ ತುಂಬ ಚಿಕ್ಕದಾದಂತಹ ಬೀಚು, ಬಟ್ ಅಷ್ಟೇ ಅದ್ಭುತವಾದಂತಹ ಬೀಚು. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಇದೆ ಅಂತ. ಇಷ್ಟು ಹಟ್ಸ್ಗಳಿರೋದು, ಇಟ್ಸು ರಿಸಾರ್ಟ್ಗಳಿರೋದಿಲ್ಲಿ. ತುಂಬ ಚಿಕ್ಕದಾದಂಥ ಬೀಚು, ತುಂಬ ಪ್ರೈವೇಟು. ಇಲ್ಲೇ ನಿಮಗೆ ಬೋಟಿಂಗು, ಡಾಲ್ಫಿನ್ ವ್ಯೂ, ಜೊತೆಗೆ ಕಾಯಕಿಂಗು, ಬರೋ ಆ್ಯಕ್ಟಿವಿಟೀಸ್ ಎಲ್ಲ ಸಿಗುತ್ತೆ. ಈ ಬೀಚು ತುಂಬ ಜನಗಳಿಗೆ ಗೊತ್ತಿಲ್ಲ, ಯಾಕಂದರೆ ಇದು ಅಷ್ಟೊಂದು ಈ ಬ್ಯಾಚುಲರ್ಸ್ಗಳ ಮಧ್ಯೆ ಅಷ್ಟೊಂದು ಪ್ರಸಿದ್ಧಿ ಆಗಿಲ್ಲ. ಸ್ನೇಹಿತರೆ, ನಿಜಕ್ಕೂ ನೀವು ಫ್ಯಾಮ್ಲಿಗಳಲ್ಲಿ ಏನಾದರೂ ಒಂದು ಟೂರ್ ಮಾಡಬೇಕು, ಗೋವಾಗೆ ಬರಬೇಕು, ಅಥವಾ ಆರಾಮಾಗಿ ನೀವು ಕಾಲ ಕಳಿಬೇಕು ಅಂದರೆ ಫ್ಯಾಮ್ಲಿ ಜೊತೆ ಇದು ಹೇಳಿ ಮಾಡಿಸಿದಂತಹ ಜಾಗ ಅಂತಲೇ ಹೇಳ್ಬೋದು. ಇಷ್ಟೇ ಚಿಕ್ಕದ ಜಾಗ ಇದೆ. ಇಲ್ಲೇ ನಿಮಗೆ ಕೂತ್ಕೊಳ್ಳೋಕ್ಕೆ ಶಾಕ್ಸ್ಗಳು ಕೂಡ ಇದೆ, ರೂಮ್ಸ್ಗಳು ಕೂಡ ಇದೆ. ಎಲ್ಲ ಸಿ ವ್ಯೂ ರೂಮ್ಸ್ಗಳು ಸಿಗುತ್ತೆ ನಿಮಗೆ. ನೋಡಿ, ಇಲ್ಲಿ ಮೇಲ್ಗಡೆ ಎಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಹೆಚ್ಚಾಗಿ ಹೊರದೇಶದವರೇ, ವಿದೇಶದವರೇ ನಾವು ಕಾಣ್ಬೋದು. ಇಂಡಿಯನ್ಸು ಇದ್ದಾರೆ, ಕಡಿಮೆ ಮಟ್ಟದಲ್ಲಿದ್ದಾರೆ. ಬಟ್ ಬರೀ ಒಂದ್ರೆ ಕೂಡ ಅವೆಲ್ಲ ಫ್ಯಾಮ್ಲಿ ಇದೆ. ನೀವು ಆ ಕಡೆ ನೋಡ್ತಾ ಇರ್ಬೋದು, ಆ ಕಡೆ ಒಂದು ಬೀಚ್ ಇದೆ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬೀಚು, ಅದು ಪಾಲೆಲಂ ಬೀಚ್. ಅದು ಪಾಲೆಲಂ ಬೀಚ್ ಗೋವಾದ ಪ್ರಸಿದ್ಧವಾದಂಥ ಬೀಚು. ಅದು ದಕ್ಷಿಣ ಗೋವಾದಲ್ಲಿ, ಸೌತ್ ಗೋವಾದಲ್ಲಿ ತುಂಬಾ ಫೇಮಸ್ಸು. ಅದು ಕೂಡ ಹೆಚ್ಚಾಗಿ ಫ್ಯಾಮ್ಲಿನೇ ಇಷ್ಟಪಡೋಂಥ ಬೀಚ್ ಆಗಿದೆ. ಅದು ತುಂಬ ಕಾಮಾಗಿರುತ್ತೆ. ಅದಕ್ಕಿಂತ ದೊಡ್ಡಪ್ಪ ಅಂದರೆ ಇದು ಈ ಬೀಚು. ಇದು ನೋಡಿ, ಅದು ಅಪ್ಪ ಅಂದರೆ ಇದು ಮಗು ಅಂತಲೇ ಹೇಳ್ಬೋದು, ಅಷ್ಟು ಚಿಕ್ಕ ಬೀಚ್ ಇದೆ ಇದು. ಬಟ್ ಏನಂದರೆ ಫ್ಯಾಮ್ಲಿಗಳಿಗೆ ಹೇಳಿ ಮಾಡಿದಂಥ ಜಾಗನ ಪದೇ ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ನೀವೇನಾದರೂ ಫ್ಯಾಮ್ಲಿ ಜೊತೆ ಕ್ವಾಲಿಟಿ ಟೈಮ್ ಕಳೀಬೇಕು, ನಿಮಗೇನಾದರೂ ಆರಾಮವಾಗಿ ಬಂದುಬಿಟ್ಟು ಫ್ಯಾಮ್ಲಿ ಜೊತೆ ನಾವು ಅಷ್ಟೇ ಇರಬೇಕಪ್ಪ, ಒಂದು 4-5 ಫ್ಯಾಮ್ಲಿ ಇರ್ಬೋದು ಅಂತಂದರೆ ಈ ಬೀಚ್ಗೆ ನೀವು ಯಾವತ್ತೂ ಪ್ರಿಫರ್ ಮಾಡ್ಬೋದು. ಒಂದು ಹೇಳ್ತೀನಿ, ಬಟ್ ಸ್ವಲ್ಪ ಇಲ್ಲಿ ಇರುವಂತಹ ರೂಮ್ಗಳಾಗಲಿ ಅಥವಾ ಕಾಟೇಜ್ಗಳಾಗಲಿ ಅಥವಾ ರಿಸಾರ್ಟ್ ಆಗಲಿ ಸ್ವಲ್ಪ ಪ್ರೀಮಿಯಂ ಪ್ರೈಸಲ್ಲಿದೆ. ನಾನು ಕೇಳೋ ಪ್ರಕಾರ ಅಲ್ಲೊಂದು ಲಾಸ್ಟಲ್ಲೊಂದು ಇದೆಯಲ್ಲ, ಸ್ವಲ್ಪ ಅಂತ ಏನಾದ್ರು ಹೇಳ್ಕೊಳಂಗಿಲ್ಲ. ಬಟ್ ಓಕೆ, ನೀವೇನಾದರೂ ಬಜೆಟ್ ಫ್ರೆಂಡ್ಲಿ ನೋಡಬೇಕಂದ್ರೆ ಅದು ಅಲ್ಲಿದೆ ಲಾಸ್ಟಲ್ಲಿ. ಅದು 2,500 ಇಂದ 3,000 ರೂಪಾಯಿ ಅಂತ ಇದ್ದಾರೆ. ನೀವು ಹಾಗೆ ಸ್ವಲ್ಪ ಮುಂದೆ ಬಂದರೆ 5,000, 6,000, 7,000, 8,000, 12, 15ವರೆಗೂ ಇಲ್ಲಿ ನೀವು ಒಂದೊಂದು ರೂಮ್ಗಳಿಗೆ ಒಂದೊಂದು ದಿವಸಕ್ಕೆ ನಿಮಗೆ ರೆಂಟಲ್ಲಿ ಸಿಗುವಂಥ ರೂಮ್ಗಳಿದೆ. ಸೊ ಇದು ಓರಂ ಬೀಚು. ನಾನು ಪದೇ ಹೇಳ್ತೀನಿ, ಓರಂ ಬೀಚು. ನೀವೇನಾದರೂ ಗೋವಾ, ಸೌತ್ ಗೋವಾದಲ್ಲಿ ಓರಂ ಬೀಚ್ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಇದು ನಿಮಗೆ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಒಂದು ಸರಿ ನೀವು ರೂಮ್ಗಳನ್ನು ಪರ್ಚೇಸ್ ಮಾಡಿಬಿಟ್ರೆ, ಪರ್ಚೇಸ್ ಅಂದರೆ ಬಾಡಿಗೆ ತೊಗೊಂಡ್ರೆ ನೀವು ಇಲ್ಲಿ ಆರಾಮಾಗಿ ಕೂತ್ಕೋಬೋದು, ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಕೊಡೋಂಗಿಲ್ಲ. ಆಮೇಲೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಬೋಟಿಂಗ್ ವ್ಯವಸ್ಥೆ ಏನಪ್ಪ ಅಂದರೆ, ಈ ಬೋಟ್ ಇದೆಯಲ್ಲ, ಈ ಬೋಟನ್ನು ನಿಮಗೆ ಫ್ಯಾಮ್ಲಿನೇ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಏನಾಗಿದೆ ಅಂದರೆ, ಒಂದು ಐಲ್ಯಾಂಡ್ಗಳಿದ್ದಾವೆ, ಮಂಕಿ ಐಲ್ಯಾಂಡು, ಬಟರ್ಫ್ಲೈ ಐಲ್ಯಾಂಡು, ಆಮೇಲೆ ಡಾಲ್ಫಿನ್ ತೋರಿಸೋವಂಥ ಕೆಲವೊಂದು ಐಲ್ಯಾಂಡ್ಗಳಿದ್ದಾವೆ. ಅಂದರೆ ಸಮುದ್ರ ಮಧ್ಯೆ ಒಳಗೆ ನಿಮಗೆ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋಗ್ಬಿಟ್ಟು ನಿಮಗಲ್ಲಿ ಎಲ್ಲ ಡಾಲ್ಫಿನ್ಗಳು ಹೆಚ್ಚಾಗಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸಿಗುತ್ತೆ. ಅಂದರೆ 7 ಗಂಟೆ ಒಳಗೆ, 8 ಗಂಟೆ ಒಳಗೆ ಲಾಸ್ಟ್ ಸಿಗೋದು. ಅದ್ರ ಮೇಲೆ ನೀವು ಹೋದರೆ ಕಡಿಮೆ ಸಿಗ್ಬೋದು, ಬಟ್ ಕಡಿಮೆ ಸಿಗುತ್ತೆ ಅಂತ ಅವರು ಮೊದಲೇ ಹೇಳಿರ್ತಾರೆ. ಯಾಕಂದರೆ ಸುಮ್ಮನೆ ಹೇಳಬೇಕು ಡಾಲ್ಫಿನ್ ತೋರಿಸ್ತೀವಿ, ಇಲ್ಲ ಕಾಣಲಿಲ್ಲ, ಆಮೇಲೆ ನಮ್ಗೆ ದುಡ್ಡು ವಾಪಸ್ ಕೊಡಿ ಅಂತ ಅದನ್ನ ಇಲ್ಲ. ಯಾಕಂದರೆ ಡಾಲ್ಫಿನ್ ಕಾಣೋದೇ ಕಡಿಮೆ. ನೀವು ಏನಾದರೂ ಈ ಸಫಾರಿಗಳಿಗೆ ಕಾಡಿನ ಮಧ್ಯೆ ನೀವು ಹೋದಾಗೂ ಸಹಿತ ಮಧ್ಯಾಹ್ನ ಟೈಮಲ್ಲಿ ಯಾವ ಪ್ರಾಣಿಗಳು ಕಾಣೋದಿಲ್ಲ, ಎಲ್ಲ ಮಲಗಿರ್ತವೆ. ಅದೇ ರೀತಿ ಇಲ್ಲೂ ಕೂಡ ಅರ್ಲಿ ಮಾರ್ನಿಂಗು ಮತ್ತು ಸಾಯಂಕಾಲ ಮಾತ್ರ ನಿಮಗೆ ಡಾಲ್ಫಿನ್ಗಳು ಇಲ್ಲಿ ಕಾಣ್ತವೆ ಸ್ನೇಹಿತರೆ. ಸೊ ಅದೊಂದು ನೋಡ್ಬೋದು ನೀವು. ಆಮೇಲೆ ಬಟರ್ಫ್ಲೈ ಐಲ್ಯಾಂಡ್ ಅಂತಿದೆ. ಅಲ್ಲೇನಂದರೆ ಹಿಂದೆ ಚಿಟ್ಟೆಗಳು ತುಂಬಾ ಇತ್ತಂತೆ. ಬಟರ್ಫ್ಲೈ ಅಂದರೆ ಗೊತ್ತಲ್ಲ ನಿಮಗೆ, ಚಿಟ್ಟೆಗಳು. ಅಲ್ಲಿ ಬಟರ್ಫ್ಲೈಗಳು ತುಂಬ ಇತ್ತು. ಅದು ಕೂಡ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಬೋಟಿಂಗಿಗೂ ಇಲ್ಲಿ ಏನಪ್ಪ ಅಂದರೆ ಮಾತಾಡಿದ್ದೀನಿ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಫ್ಯಾಮ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಒಂದು 6 ಜನವರೆಗೂ ಒಂದು ಬೋಟ್ ನೀವೇ ಸ್ವಂತ ತೊಗೊಂಡ್ರೆ, ಅಂದರೆ ನಿಮಗೆ ಪ್ರೈವೇಟ್ ಆದಂತಹ ಬೋಟ್ ತೊಗೊಂಡ್ರೆ ನಿಮಗೆ 3,500 ಇಂದ 4,000, 5,000ವರೆಗೂ ಹೋಗುತ್ತೆ. ನೀವು ಮತ್ತು ಬಾರ್ಗೇನ್ ಮಾಡಬಹುದು. ಬಾರ್ಗೇನ್ ಮಾಡಿ ಒಂದು 3,000ವರೆಗೂ ತೊಗೋಬೋದು, ಅಥವಾ 3,500 ಮೋಸ್ಟ್ಲಿ ಲಾಸ್ಟ್ ಕೊಡ್ತಾರೆ ಅವರು. ಒಂದು ವೇಳೆ ನೀವು ಶೇರಲ್ಲಿ ಹೋಗಬೇಕಂದ್ರೆ ಒಬ್ಬ ಪರ್ಸನಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು ಅಂತ ಕೇಳಿದೆ ನಾನು. ಸೊ ಅದು ಕೂಡ ನಿಮಗಿದೆ. ಅದರಲ್ಲಿ ಏನಂದರೆ, ನೀವೇನಾದರೂ 2 ಜನ ಇದ್ದೀರಾ, ನೀವು 2 ಜನಕ್ಕೆ 3,000, 4,000 ಕೊಟ್ಟು ಹೋಗೋಕ್ಕಾಗೋದಿಲ್ಲ. ಸೊ ಆವಾಗ ನೀವೇನು ಮಾಡಬೇಕಂದ್ರೆ ಶೇರಿಂಗು, ಅಂದರೆ ಬೇರೆ ಫ್ಯಾಮ್ಲಿಗಳ ಜೊತೆ ನೀವು ಹೋಗ್ಬೋದು. ಅಥವಾ ನೀವು ಬರೀ ನಮ್ಮ ಫ್ಯಾಮ್ಲಿ ಮಾತ್ರ ಹೋಗಬೇಕಪ್ಪ ಅಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮದೇ ಆದಂಥ ಬೋಟ್ ತೊಗೊಂಡು ಒಂದು 4,000 ರೂಪಾಯಿ, 3,500 ರೂಪಾಯಿ ಹೀಗೆಲ್ಲ ಮಾತಾಡ್ಬೋದು. ಬಟ್ ಅಲ್ಲಿ ಬಾರ್ಗೇನ್ ಕೂಡ ನೀವು ಮಾಡ್ಬೋದು. ಆಮೇಲೆ ಇಲ್ಲಿ ಕಾಯಕಿಂಗೂ ಇದೆ ಸ್ನೇಹಿತರೆ. ಕಾಯಕಿಂಗ್ ಅಂದರೆ ಚಿಕ್ಕ ಬೋಟುಗಳು ಇರ್ತವೆ. ನಿಮಗೆ ತೋರಿಸ್ತೀನಿ ನಿಮಗೆ ಕಾಯಕಿಂಗ್ ಅಂದರೆ ಯಾವ ಥರ ಬೋಟುಗಳು ಇರುತ್ತೆ ಅಂತ. ಇಲ್ಲಿ ನೋಡಿ, ಹೆಚ್ಚಾಗಿ ನಿಮಗೆ ಬರೀ ಫ್ಯಾಮ್ಲಿಗಳೇ ಕಾಣ್ಬೋದು. ಸೊ ಏನೋ ಬರೆದಿದ್ದಾರೆ, ದ ಬೆಸ್ಟ್ ಲೊಕೇಶನ್ ಅಪ್ಪರ್ ಡೆಕ್ ಕೆಫೆ, ಡಿಯರ್ ಗೆಸ್ಟ್, ಇಫ್ ಯು ನೀಡ್
ಸನ್ ಬೆಡ್ಸ್ ಆರ್ ಟೇಬಲ್ಸ್ ಆನ್ ದ ಬೀಚ್, ಪ್ಲೀಸ್ ಆಸ್ಕ್ ಅವರ್ ಸ್ಟಾಫ್ ಫಾರ್ ಹೆಲ್ಪ್. ನೋಡಿ ಅವರೇ ಹೇಳಿದ್ದಾರೆ ನಿಮಗೆ ಇಲ್ಲಿ ಅವರೇ ಮಾಡಿಕೊಡ್ತಾರೆ ಅಂದ್ಬಿಟ್ಟು. ಆಮೇಲೆ ಇಲ್ಲೆಲ್ಲ ಬರೆದಿದ್ದಾರೆ, ಇಲ್ಲಿ ಪೆಸಿಫಿಕ್ ಸನ್ಸೆಟ್ ವ್ಯೂ ರಿಸಾರ್ಟ್ ಅಂತ. ಇದು 8 ಗಂಟೆಯಿಂದ 11 ಗಂಟೆ ಇರುತ್ತೆ ಬ್ರೇಕ್ಫಾಸ್ಟು, ಬೆಳಗ್ಗೆ 5ರಿಂದ 7. ಸೊ ಇವೆಲ್ಲ ಏನೇನೋ ಅಲ್ಲಿ ಅವರವರು ಬರೆದಿದ್ದಾರೆ. ಎಲ್ಲ ನಿಮಗೆ ಅಥೆಂಟಿಕ್ ಥಾಲಿ, ಫ್ರೆಶ್ ಫಿಶ್ಶು ಥಾಲಿಗಳು ಸಿಗ್ತವೆ. ಆಮೇಲೆ ಇಲ್ಲಿ ನಿಮಗೆ ಅಂಗಡಿಗಳು ಕೂಡ ಇದೆ, ಇಲ್ಲಿ ಶಾಪಿಂಗ್ ಕೂಡ ನೀವು ಮಾಡ್ಬೋದು. ಚಿಕ್ಕ ಚಿಕ್ಕ ಅಂಗಡಿಗಳು ಕೂಡ ಇದೆ ನೋಡಿ. ಇವೆಲ್ಲ ರೆಸ್ಟೋರೆಂಟು ಪ್ಲಸ್ ಅಲ್ಲಿ ನೋಡಿ ಇಲ್ಲೆಲ್ಲ ಬರೆದಿದ್ದಾರಲ್ಲ ನೋಡಿ, ಆರ್ ಕಂಫರ್ಟಬಲ್ ಲಕ್ಸುರಿ ವಾಟರ್ ಫ್ರಂಟ್ ರಿಸಾರ್ಟ್. ಅಲ್ಲಿ ನಾನು ಕೇಳಿದಾಗ ರೂಮ್ಗಳು ಒಂದು 12,000 ರೂಪಾಯಿ ಅಂತ ಹೇಳಿದ್ದಾರೆ ಒಂದು ದಿವಸಕ್ಕೆ. ಕಪ್ಪಲ್ ಇರ್ಬೋದು ಅಲ್ಲಿ, ಅಂದರೆ ಫ್ಯಾಮಿಲಿ 2 ಜನ ಇರ್ಬೋದು ಅಥವಾ 3 ಜನ ಮಗು ಇತ್ತಂದರೆ ಇರ್ಬೋದು. ಸೊ ನಾನು ಕಾಯ್ಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ. ಈ ಕಾಯ್ಕಿಂಗ್ ಅಂದರೆ ಇದೆ, ನಿಮಗೆ ಲೈಫ್ ಜಾಕೆಟ್ ಕೊಡ್ತಾರೆ, ಹಿಂದೆ ಒಬ್ಬರು ಮುಂದೆ ಒಬ್ಬರು ಕೂತ್ಕೊಂಡು ನೀವು ಅಲ್ಲಿವರೆಗೂ ಹೋಗ್ಬೋದು. ಆಲ್ಮೋಸ್ಟ್ 1 ಅವರ್ಗೆ ನಿಮಗೆ ಒಬ್ಬರಿಗೆ 300 ರುಪೀಸ್ ಅಂತೆ. ಸೊ ನೀವು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಕಡಿಮೆ ಕೂಡ ಮಾಡ್ಬೋದು. ಆಮೇಲೆ ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಬೀಚ್ ಮೇಲೆ ಬೆಡ್ ಮೇಲೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಿಮಗೇನೋ ತಿಂಡಿ ತಿನಿಸುಗಳು, ಸ್ನ್ಯಾಕ್ಸು, ಕುಡಿಯೋಕ್ಕೆ ತಿನ್ನೋಕ್ಕೆ ಏನು ಬೇಕೋ ಎಲ್ಲ ಸಿಗುತ್ತೆ ಸ್ನೇಹಿತರೆ. ನೋಡಿದ್ರಾ ಎಷ್ಟು ಅದ್ಭುತವಾಗಿದೆ. ನಾನು ನೋಡ್ತಿರೋದ್ರೆ ನಾನು ಗೋವಾದಲ್ಲಿ ತುಂಬ ಬೀಚ್ಗಳನ್ನ ಓಡಾಡಿದ್ದೀನಿ. ಬಾಗಾ ಬೀಚು, ಕಲ್ಲಂಗೂಟ್ ಬೀಚು. ಬಾಗಾ ಮತ್ತು ಕಲ್ಲಂಗಟ್ಟು ಬೀಚ್ ಅಂತೂ ನೀವು ಜಾತ್ರೆ ಇದ್ದಂಗೆ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಮಾರಮ್ಮನ ಜಾತ್ರೆಯಲ್ಲಿ ನಾವು ಹೆಂಗೆ ಹೋಗ್ತೀವಲ್ಲ ಆ ಥರ ಬೀಚ್ಗಳ ಮೇಲೆ ನಡೆಯುವಂಥ ಜಾತ್ರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಕ್ರೌಡ್ ಇರುತ್ತೆ ಇಲ್ಲಿ. ನೋಡಿ ಏನು ಬರೆದಿದ್ದಾರೆ ಇಲ್ಲಿ, ಎಲ್ಲ ಏನೇನೋ ಚೆನ್ನಾಗಿ ಬರೆದಿದ್ದಾರೆ ಸೆಂಟೆನ್ಸ್ಗಳನ್ನ. ಬಿ ಹ್ಯಾಪಿ, ವಿ ಆರ್ ಫ್ಯಾಮ್ಲಿ, ವಿ ನೆವರ್ ಗಿವ್ ಅಪ್. ಅಂದರೆ ಒಂದೊಂದು ಸ್ಟೆಪ್ಗಳು ಜೀವನದಲ್ಲಿ ಯಾವ ರೀತಿ ನಾವೆಲ್ಲ ಪಾಲಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದೊಂದೇ ಸ್ಟೆಪ್ಸಲ್ಲಿ ಬರೆದಿದ್ದಾರೆ. ತುಂಬ ಚೆನ್ನಾಗಿ ನೀಟಾಗಿದೆ ನೋಡಿ. ಈ ಥರ ನಾನು ಸ್ಟೆಪ್ಸ್ ಮೇಲೆ ಈ ಥರ ಬರೆದಿರೋದು ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ವಿ ಆರ್ ರಿಯಲ್, ವಿ ಮೇಕ್ ಮಿಸ್ಟೇಕ್, ನೋಡಿ ವಿ ಚೇಸ್ ಡ್ರೀಮ್ಸ್, ವಿ ಹ್ಯಾವ್ ಫನ್, ವಿ ಹ್ಯಾವ್ ಹಗ್ಸ್. ನೀವು ಇಂಗ್ಲೀಷಲ್ಲಿ ಇವೆಲ್ಲ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ಸೊ ಯು ಕ್ಯಾನ್ ಎಂಜಾಯ್. ಅಂದರೆ ಲೈಫಲ್ಲಿ ಯಾವ ಥರ ಸ್ಟೆಪ್ಸ್ಗಳಿರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಬರೆದಿದ್ದಾರೆ. ಇದು ಬಂದುಬಿಟ್ಟು ಪೆಸಿಫಿಕ್ ಸನ್ಸೆಟ್ ವ್ಯೂ, ದ ಬೆಸ್ಟ್ ಲೊಕೇಶನ್, ಅಪ್ಪರ್ ಡೆಕ್ ಕಫೆ. ಸೊ ಈ ಥರ ನಾನು ಹೇಳಿದ್ನಲ್ಲ, ಇಲ್ಲಿ ಹೆಚ್ಚಾಗಿ ಆಮೇಲೆ ಇಂಡಿಯನ್ಸ್ಗಿಂತನೂ ಫಾರಿನರ್ಸ್ ತುಂಬ ಬರ್ತಿದ್ದಾರೆ ಇಲ್ಲಿ ನಿಮಗೆ ವಾಲಿಬಾಲ್ ಕೂಡ ಆಡೋಕ್ಕೆ ಇಲ್ಲಿ ಫೆಸಿಲಿಟಿ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ರೂಮ್ ಎದುರುಗಡೆನೇ ನೀವು ಚೇರ್ ಹಾಕ್ಕೊಂಡು ಆರಾಮವಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಅಂದರೆ ಇದೇನೆಂದರೆ ತುಂಬ ಆ್ಯಕ್ಟಿವಿಟಿ ಇರೋದಿಲ್ಲ ಇಲ್ಲಿ, ರಿಲ್ಯಾಕ್ಸ್ ಮಾಡೋಂಥ ಜಾಗ ಅಂತಲೇ ಹೇಳ್ಬೋದು. ರಾತ್ರಿ ಸಮಯಕ್ಕೆ ಬಂದರೆ ಇಲ್ಲೆಲ್ಲ ಫೈರ್ ಹಾಕಿರ್ತಾರೆ. ಓಕೆ, ಇಲ್ಲಿ ಫೈರಲ್ಲಿ ನೀವು ಕೂತ್ಕೊಂಡು ಸುತ್ತಲೂ ಮಜಾ ಮಾಡ್ಬೋದು. ಈ ಬೋಟುಗಳು ನೋಡಿ, ಇವೇ ಬೋಟುಗಳ ಮೂಲಕ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಆಗಲೇ ಇಲ್ಲಿ ಮಕ್ಕಳು ನೋಡಿ ಎಲ್ಲ ತಮ್ಮ ಆಟಗಳನ್ನ ಹೆಂಗೆ ಆಡ್ತಾ ಇದ್ದಾರೆ ಅಂದ್ಬಿಟ್ಟು. ನಾನು ಹೇಳಿದ್ನಲ್ಲ, ಇದು ಪಕ್ಕ ಫ್ಯಾಮಿಲಿ ರಿಸಾರ್ಟು. ಬನ್ನಿ, ಎಂಜಾಯ್ ಮಾಡಿ. ಇನ್ನೊಂದು ಸರಿ ನೆನಪಿರಲಿ, ಓರಂ ಬೀಚು, ಪೋಲಲಂ ಬೀಚ್ ಪಕ್ಕನೇ ಸೌತ್ ಗೋವಾ. ಇಲ್ಲಿ ಬಂದರೆ ನೀವು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ಈಗ ಈ ಬೀಚು ಕೂಡ ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗ್ತಾಯಿದೆ. ನಿಮಗೇನಾದರೂ ಎಕ್ಸ್ಟ್ರಾ ಏನಾದರೂ ಮಾಹಿತಿ ಬೇಕಂದರೆ ನೀವು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ನಿಮಗೆ ಇನ್ನಷ್ಟು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ 100% ಏನು ಎಕ್ಸೆಪ್ಟ್ ಮಾಡಬೇಡಿ. ಬಟ್ ನನಗೆ ಎಷ್ಟಾಗುತ್ತೆ, ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತು ಅಷ್ಟು ಮಟ್ಟಿಗೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ನನಗೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನಿಮಗೆ ರೆಸ್ಟೋರೆಂಟ್ ಇದೆ, ಅವ್ರದ್ದೇ ಆದಂತಹ ರೆಸ್ಟೋರೆಂಟು. ಆ ರೆಸ್ಟೋರೆಂಟಲ್ಲಿ ಬಂದು ಕೂತ್ಕೊಂಡು ಮಜಾ ಮಾಡ್ಬೋದು, ತಿಂಡಿ ತಿನಿಸುಗಳು ತಿನ್ಬೋದು. ಎಲ್ಲ ಥರ ವೆರೈಟಿ ಫುಡ್ ಸಿಗುತ್ತೆ ನಿಮಗೆ. ಬರೀ ಒಂದೇ ಅಂತಲ್ಲ, ಎಲ್ಲ ವೆರೈಟಿ ಫುಡ್ ಸಿಗುತ್ತೆ. ಈ ಒಂದು ಬೀಚಿನ ಒಂದು ನೋಡಿ ವ್ಯೂ ತೋರಿಸ್ತೀನಿ ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು. ನೋಡಿ ಕಲ್ಲುಗಳಿದೆ. ಇನ್ನು ನೀವು ಆ ಕಡೆನೂ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೋದು. ನೆಕ್ಸ್ಟ್ ನಿಮಗೆ ಆ ಕಡೆ ಹೋದರೆ ಏನೋ ಆ ಬೆಟ್ಟ ಕಾಣ್ತಿದೆಯಲ್ಲ, ಚಿಕ್ಕ ಬೆಟ್ಟ, ಆ ಚಿಕ್ಕ ಬೆಟ್ಟ ದಾಟಿದರೆ ನಿಮಗೆ ಪಟ್ನೆಮ್ ಬೀಚ್ ಅಂತ ಬರುತ್ತೆ. ಅದು ಈ ಗೋವಾದ ಲಾಸ್ಟ್ ಬೀಚು. ಆ ಕಡೆಯಿಂದ ಮುಂದೆ ಸ್ಟಾರ್ಟ್ ಆದರೆ ನಿಮ್ಗೆ ಕರ್ನಾಟಕ ಬಾರ್ಡರ್ ಸ್ಟಾರ್ಟ್ ಆಗೋಗುತ್ತೆ. ಆಮೇಲೆ ನಿಮಗೆ ಇದು ಕಾರವಾರ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಪ್ರಾರಂಭವಾಗೋಗುತ್ತೆ. ಅಂದರೆ ಕರ್ನಾಟಕದ ಆಲ್ಮೋಸ್ಟ್ ನಾವು ಎಜ್ಜಲ್ಲಿದ್ದೀವಿ ನೋಡಿ. ಈ ಥರ ಬೀಚ್ಗಳನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ಬೀಚ್ಗಳ ಮೇಲೇ ಇಲ್ಲಿ ಎಲ್ಲ ನೋಡಿ ಡ್ರಿಂಕ್ಸ್ ಫೆಸಿಲಿಟಿ, ಟೇಬಲ್ ಇಟ್ಟಿದ್ದಾರೆ. ಆರಾಮವಾಗಿ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ನೋಡಿ, ನೀವು ದುಡ್ಡು ಕೊಟ್ಟರೆ ಎಲ್ಲ ಮಾಡ್ಬೋದು. ದುಡ್ಡು ಅನ್ನೋದು ಇಂಪಾರ್ಟೆಂಟು. ನೋಡಿ, ಲೈವ್ ಡೆಕ್ ಮೇಲೆ ನೀವು ಕೂತ್ಕೊಂಡು ಮಜಾ ಮಾಡ್ಬೋದು. ಸೊ ನಾವು ಇನ್ನೊಂದು ಹೇಳಿದ್ನಲ್ಲ, ನೀವು ಈ ಕಡೆ ಚಿಕ್ಕ ಬೆಟ್ಟ ಇದೆ, ಚಿಕ್ಕ ಬೆಟ್ಟ ಏನಿಲ್ಲ, ಒಂದೆರಡು ಸ್ವಲ್ಪ ನೀವು ಟ್ರೆಕ್ ಮಾಡಿದ್ರೆ ಆ ಕಡೆ ನೀವು ಪೋಲಲಂ ಬೀಚು. ಈ ಕಡೆ ಹೋದರೆ
ನಿಮಗೆ ಪಟ್ನಮ್ ಬೀಚು. ಸೊ ಈ ಥರ ನೋಡಿ ಎಲ್ಲ ಈ ಹೆಚ್ಚಾಗಿ ಫಾರಿನರ್ಸ್ ಎಲ್ಲ ದುಡ್ಡಿರೋರು ಬಂದ್ಬಿಟ್ಟು ಅಲ್ಲೇ ನೀವು ಆ ಟೇಬಲ್ ಹಾಕ್ಕೊಂಡು ಆ ಟೇಬಲ್ ಸುತ್ತಲೂ ಚೇರ್ಗಳಿದೆ, ಮಜಾ ಮಾಡಿಕೊಂಡು ಫುಲ್ಲು ಓಡಾಡಿಕೊಂಡು ಏನು ಸಮುದ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವರೆಲ್ಲ ಎಳಿತಾ ಇದ್ದಾರೆ. ಮೋಸ್ಟ್ಲಿ ನನಗೆ ಅದು ಎಷ್ಟಾಗುತ್ತೆ ದುಡ್ಡು ಗೊತ್ತಿಲ್ಲ, ಮೇ ಬಿ ಸಿಕ್ಕಾಪಟ್ಟೆ ದುಡ್ಡಂತೂ ಇರೋದು ಗ್ಯಾರಂಟಿ. ಆ ಜನಗಳು ನೋಡಿದ್ರು ಗೊತ್ತಾಗುತ್ತೆ, ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರೇ. ಸೊ ನಿಮ್ಮ ಬಜೆಟ್ ಅನುಸಾರವಾಗಿ ನೀವು ಪ್ಲ್ಯಾನ್ ಮಾಡ್ಬೋದು ಸ್ನೇಹಿತರೆ. ನೀವೇನಾದರೂ ಹನಿಮೂನ್ ಮಾಡೋರು ಇದ್ದರೆ, ಹೆಚ್ಚಾಗಿ ಹನಿಮೂನಿವ್ರಿಗಂತೂ ಹೇಳಿ ಮಾಡಿಸಿದಂಥ ಜಾಗ. ಹನಿಮೂನು ಮಾಡೋರು ಅಂತೂ ಈ ಜಾಗನ ಮಿಸ್ ಮಾಡಬೇಡಿ. ಓರಂ ಬೀಚ್ ಅಂದರೆ ಹನಿಮೂನ್ ಬೀಚ್ ಅಂತಲೇ ನೀವು ಕರಿಬೋದು. ಸೊ ಮಜಾ ಮಾಡಿ ಬನ್ನಿ, ಎಂಜಾಯ್ ಮಾಡಿ ಅನ್ನೋದೇ ನನ್ನ ಒಂದು ಧ್ಯೇಯ. ನಿಮಗೆ ಈ ಥರ ಒಂದು ಲೊಕೇಶನನ್ನು ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇದ್ದರೆ, ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿದ್ರೆ ನೀವು ಈ ಥರ ಲೊಕೇಶನ್ಗಳನ್ನು ತುಂಬಾ ನೋಡ್ಬೋದು. ನಿಮಗೆ ಅದ್ಭುತವಾದಂಥ ಮಾಹಿತಿ, ಅದರಲ್ಲೂ ನಿಮಗೆ ಟೂರ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ಹನಿಮೂನ್ ಮಾಡಬೇಕು, ಅಥವಾ ಇನ್ಯಾವುದಾದ್ರು ಫ್ಯಾಮಿಲಿ ಜೊತೆ ಓಡಾಡಬೇಕು ಅಂದರೆ ಈ ಚಾನಲ್ಲು ನಿಮಗೆ ಹೇಳಿ ಮಾಡಿಸಿದಂತಹ ಚಾನಲ್ ಅಂತಲೇ ಹೇಳ್ಬೋದು. ಎಲ್ಲ ಥರ ಇನ್ಫಾರ್ಮೇಷನ್ ಸಿಗುತ್ತೆ. ಬನ್ನಿ, ಮಜಾ ಮಾಡಿ.